ಹಲೋ ಸೂಪರ್ ನಮಸ್ಕಾರ ಎಲ್ರಿಗೂ. ನಾನು ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ. ಝೆಪ್ಟೋಯಿಂದ ಮನೆಗೆ ಬೇಕಾದ ಎಲ್ಲ ಐಟಮ್ಸ್ ತರಿಸ್ಕೊಂಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಇನ್ನೂ ಕೆಲವೊಂದು ಪೆಂಡಿಂಗ್ ಇತ್ತು. ಸೊ ಫಸ್ಟ್ ಕಾಫಿ ಕುಡಿದ್ಬಿಟ್ಟು ಯಾವೆಲ್ಲ ಐಟಮ್ಸ್ನ ಆರ್ಡ್ರ್ ಮಾಡಿರಲಿಲ್ಲೋ ಮತ್ತೆ ಶಾಪ್ಗೆ ಹೋಗ್ಬಿಟ್ಟು ನಾನೇ ತೊಗೊಂಬಂದಿದ್ದಾಯಿತು. ಸೊ ಡಬಲ್ ಕೆಲಸ ಒಟ್ನಲ್ಲಿ ಇವತ್ತು ನನಗೆ. ಅದಾದಮೇಲೆ ಕಸ ಗುಡಿಸಿ, ಪಾತ್ರೆ ತೊಳೆದು, ಮನೆ ಒರೆಸಿ, ಅದಾದಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದಾಯಿತು. ಊಟಕ್ಕೆ ಬಂದು ಫೇವ್ರೆಟ್ ಎಗ್ ಕರಿ ಜೊತೆಗೆ ದೋಸೆನ ಮಾಡ್ಕೊಂಡು ತಿಂದೆ. ಸ್ವಲ್ಪ ಬೇಗ ಆಗುತ್ತೆ, ಸ್ವಲ್ಪ ರೈಸ್ ಏನು ಬೇಡ ಅನಿಸ್ತಾಯಿತ್ತು. ಸೊ ಹಾಗಾಗಿ ಇದನ್ನು ಮಾಡ್ಕೊಂಡು ತಿನ್ಕೊಂಡು ಹಾಗೆ ಕೆಲವೊಂದು ವ್ಲಾಗ್ ಮಾಡಬೇಕಾಗಿತ್ತು, ಕಾಂಟೆಂಟ್ನ ಕ್ರಿಯೇಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಾನು ಈ ಥರ ಸಿಂಪಲ್ಲಾಗಿ ರೆಡಿಯಾಗಿ ನನ್ನ ಟ್ರೈಪೋಡ್ನೆಲ್ಲ ರೆಡಿ ಮಾಡಿಕೊಂಡೆ. ಫೈನಲಿ ಗುಡ್ ನ್ಯೂಸ್ ಏನು ಗೊತ್ತಾಗಿದೆ, ತುಂಬ ದಿನ ಆದಮೇಲೆ ವೈಫೈ ಆಟ ಆಡಿಸಿ ಇವತ್ತು ನಿನ್ನೆ ಆ್ಯಕ್ಚುಲಿ ವೈಫೈ ಕನೆಕ್ಷನ್ನ ಮಾಡಿಸ್ಕೊಂಡಿದ್ದಾಯ್ತು ಮನೆಗೆ. ಸೊ ಒಂದು ವ್ಲಾಗ್, ರೀಲ್ ಎಲ್ಲನೂ ಪೋಸ್ಟ್ ಮಾಡಿದ್ದೀನಿ. ನೀವು ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ 2 ಕಡೆನೂ ಚೆಕ್ಔಟ್ ಮಾಡಿ. ಅದಾದಮೇಲೆ ನನ್ನ ಸ್ಕಿನ್ ಕೇರ್ ಮಾಡ್ಕೊಳ್ಳೇಬೇಕು. ಶೀಟ್ ಮಾಸ್ಕ್ ನಾನೇ ಒಂದು ಶಾಪ್ಗೆ ಹೋಗಿದ್ದೆ, ಸೊ ಅಲ್ಲಿ ತೊಗೊಂಡು ಬಂದಿದ್ದಾಯಿತು. 1 ಅವರ್ ಅದನ್ನು ಹಾಗೆ ಬಿಟ್ಟಿದ್ದೀನಿ. ಸ್ಕಿನ್ ತುಂಬ ಸಾಫ್ಟ್ ಅನ್ನಿಸ್ತಾಯಿತ್ತು. ಸೊ ವೀಕ್ಲಿ ಅಟ್ಲೀಸ್ಟ್ 2 ಟೈಮ್ಸ್ ಅಪ್ಲೈ ಮಾಡ್ಕೊಳ್ಳಿ. ಅಂತ ಹೊಸ ತೆಲುಗು ಮೂವಿನ ನೋಡಿಕೊಂಡು ನಾಳೆಗೆ ಸಾಂಬಾರು ಪ್ರಿಪ್ರೇಷನ್ನ ಮಾಡಿಕೊಂಡು ಶರೀಫ್ ಬಾಯಿಂದ ಒಳ್ಳೆ ಡಿಸ್ಕೌಂಟ್ ಇತ್ತು ಅಂತೇಳಿ ಊಟನ ಆರ್ಡರ್ ಮಾಡ್ಕೊಂಡಿದ್ದೆ. ಒಂಚೂರು ಚೆನ್ನಾಗಿರಲಿಲ್ಲ. ಆ್ಯಂಡ್ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್.